Welcome to my show and this is Mcvj Kousalya. ಇವತ್ತಿನ ನನ್ನ ಟ್ರಾವೆಲಿಂಗ್ ಬ್ಲಾಗ್ಸ್ ನಲ್ಲಿ ಶಕ್ತಿ ದೇವತೆಗಳಲ್ಲಿ ಒಂದಾದಂತ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ನಾನು ಹೋಗ್ತಾ ಇದ್ದೀನಿ. ಸಪ್ತ ಮಾತೃಕೆಯಲ್ಲಿ ಒಬ್ಬಳಾದಂತ ಈ ದೇವರ ಶಕ್ತಿ ಏನು, ಇದರ ಹಿನ್ನೆಲೆ ಏನು, ಯಾಕೆ ಈ ತಾಯಿ ಬೆಟ್ಟದ ಮೇಲೆ ನೆಲೆಸಿದಾಳೆ, ಇದನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಮತ್ತೆ ಯಾಕೆ ತಡ ಮಾಡೋಣ, ಲೆಟ್ಸ್ ಸ್ಟಾರ್ಟ್ ಮೈ ಶೋ. ಬೆಟ್ಟಕ್ಕೆ ಹತ್ತುವ ಮುಂಚೆ ಇಲ್ಲಿ ಒಂದು ಪ್ರತೀತಿ ಇದೆ. ನಾವು ಏನು ಬೆಟ್ಟಕ್ಕೆ ಹೋಗೋ ಮುಂಚೆ ಇಲ್ಲಿ ಒಂದು ಧೂಪವನ್ನು ಹಾಕಬೇಕು. ಧೂಪವನ್ನು ಹಾಕ್ತಾ ತಾಯಿಯನ್ನು ನೆನೀತಾ ಮೊದಲಿಗೆ ನಾವು ಬೆಟ್ಟ ಹತ್ತಕ್ಕೂ ಮುಂಚೆ ಇಲ್ಲಿ ನಮಗೆ ವಿಘ್ನ ನಿವಾರಕ ವಿಘ್ನೇಶ್ವರನ ದರ್ಶನವಾಗುತ್ತೆ. ಸೊ ಬನ್ನಿ ನಾವು ದರ್ಶನ ಮಾಡ್ಕೊಂಡು ಬರೋಣ. ಸಂಸಾರ ಸಾಗರೇ ಮಗ್ನ ಉತ್ತರ ಕೃಪಾಮಹೇ ಶ್ರೀ ಚಿಕ್ಕದೇವಮ್ಮ ತಾಯಿ ದೇವತಾಭ್ಯೋ ನಮಃ. ಹರಿ ಓಂ. ವಿಘ್ನ ವಿನಾಶಕನ ದರ್ಶನವನ್ನ ಮಾಡ್ತಾ ಅಮ್ಮನವರ ಒಂದು ವಿಗ್ರಹ ಕೂಡ ಇಲ್ಲೇ ಇದೆ, ಇದರ ದರ್ಶನವನ್ನ ಮಾಡ್ಕೊಂತ ಹಾಗೆ ಅಮ್ಮನವರ ಪಾದ ದರ್ಶನವನ್ನು ನಾವು ಬೆಟ್ಟಕ್ಕೆ ಹತ್ತುವ ಮುನ್ನ ಮಾಡ್ಕೋಬೋದು. ಇನ್ನು ಕಾಲ್ನಡಿಗೆಯಲ್ಲಿ ಹೋಗುವಂಥವ್ರಿಗೆ ಈಗ ಸ್ಟೆಪ್ಸ್ಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಕಾರ್ನಲ್ಲಿ ಹೋಗೋರು ಆಲ್ಮೋಸ್ಟ್ ದೇವಸ್ಥಾನ ತನಕ ರೀಚ್ ಆಗ್ಬೋದು. ಹಾಗಾದರೆ ಬನ್ನಿ ನಾವಿವಾಗ ಬೆಟ್ಟಕ್ಕೆ ಹೋಗೋಣ. ಸೊ ಯಾವ ರೀತಿ ಇರುತ್ತೆ ಈ ಜರ್ನಿ ನೋಡೋಣ ಬನ್ನಿ. ಬೆಟ್ಟಕ್ಕೆ ಹೋಗೋ ಮುಂಚೆ ಮಧ್ಯ ದಾರಿಯಲ್ಲಿ ನಮಗೆ ಗಡಿಭೈರವೇಶ್ವರನ ದೇವಸ್ಥಾನ ಸಿಗುತ್ತೆ. ಹಾಗೆ ತಾಯಿಯನ್ನ ದರ್ಶನ ಮಾಡಲಿಕ್ಕೆ ಮುನ್ನ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ದೇವ್ರನ್ನ ಕೇಳ್ಕೊಂಡು ಹೋಗೋದು ಒಂದು ಪ್ರತೀತಿ ಅಂತ ಹೇಳ್ತಾರೆ. ತಾಯಿ ಅಸುರರ ಒಂದು ಸಂಹಾರವನ್ನ ಮಾಡಬೇಕಾದ್ರೆ ಗಡಿಭೈರವೇಶ್ವರ ಅವರ ಜೊತೆಗೆ ನಿಲ್ತಾ ಇದ್ರಂತೆ. ಹಾಗಾಗಿ ಇವರನ್ನ ಮೊದಲು ನಾವು ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನಾವು ಗಡಿಭೈರವೇಶ್ವರ ದೇವಸ್ಥಾನಕ್ಕೆ ಪುರಾತನ ಕಾಲದಿಂದನೂ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ, ಚಿಕ್ಕದೇವಮ್ಮ ರಾಕ್ಷಸರನ್ನ ಸಂಹಾರ ಮಾಡೋ ಅಂಥ ಕಾಲದಲ್ಲಿ ಗಡಿಭೈರವೇಶ್ವರ ಚಿಕ್ಕದೇವಮ್ಮನಿಗೆ ಸೇನಾಧಿಪತಿಯಾಗಿ ಮುಂದೆ ನಿಂತು ಸಹಾಯ ಮಾಡ್ತಾರೆ. ಸೊ ಎಲ್ಲರೂ ಸಂಹಾರ ಆದಮೇಲೆ, ರಾಕ್ಷಸರೆಲ್ಲ ಸಂಹಾರ ಆದಮೇಲೆ ಚಿಕ್ಕದೇವಮ್ಮ ಗಡಿಭೈರವೇಶ್ವರನಿಗೆ ಮಾತು ಕೊಡ್ತಾರೆ, ನನ್ನ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು
ಮೊದಲು ನಿನ್ನ ಕ್ಷೇತ್ರದಲ್ಲೇ ಪೂಜೆ ಮಾಡಿ ನಂತರ 2ನೇ ಪೂಜೆ ನನಗೆ ಪೂಜೆ ಮಾಡಲಿ ಅಂತೇಳಿ ಆವಾಗ ಒಂದು ಮಾತು ಕೊಡ್ತಾರೆ. ಇವಾಗ್ಲೂ ಚಿಕ್ಕದೇವಮ್ಮನ ಒಕ್ಕಲು ಅಂತ ಹೇಳ್ತಾರೆ. ಮನೆ ದೇವರು ಯಾರು ಇರ್ತಾರೆ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಸಲ್ಲಿಸಿನೇ ಮೇಲುಗಡೆ ಹೋಗಿ ಪೂಜೆ ಮಾಡಿ. ಚಿಕ್ಕದೇವಮ್ಮನ ಬೆಟ್ಟ ಇದು ಒಂದು ವಿಶೇಷವಾದಂಥ ಬೆಟ್ಟ. ಸುತ್ತಲೂ ದಟ್ಟ ಕಾಡು. ಇಲ್ಲಿಗೆ ಹೋಗಬೇಕು ಅಂತಂದರೆ ಮೈಸೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ಗಳು ನಾವು ಹೋಗಬೇಕಾಗತ್ತೆ. ಇದರ ಜೊತೆಗೆ ಬೆಂಗಳೂರಿನಿಂದ ಆಗಮಿಸೋದಾದರೆ 195 ಕಿಲೋಮೀಟರ್ಗಳು ನಾವು ನಮ್ಮ ಒಂದು ಓನ್ ವೆಹಿಕಲ್ ಅಥವಾ ಬಸ್ ಇದು ಯಾವುದೇ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಹಾಗೆ ತಾಯಿಯ ದರ್ಶನವನ್ನು ಮಾಡಬೇಕು ಅಂತಂದರೆ ಮೈಸೂರಿನಿಂದ ಬೆಂಗಳೂರಿನಿಂದ ಬರುವಂಥವರು ಮೊದಲಿಗೆ HD ಕೋಟೆ ಆ್ಯಂಡ್ ಪೋಸ್ಟಿಗೆ ಬಂದು ಸರ್ಗೂರಿನ ಮೂಲಕ ಈ ಒಂದು ಬೆಟ್ಟಕ್ಕೆ ಆಗಮಿಸ್ಬೋದು. ದೇವಸ್ಥಾನದ ತನಕ ಆಲ್ಮೋಸ್ಟ್ ನಮ್ಮ ಕಾರ್ ಬರುತ್ತೆ. ಆದರೆ ದೇವಸ್ಥಾನದಿಂದ ಸ್ವಲ್ಪ ಕೆಳಗಡೆ ನಾವು ಕಾರನ್ನು ಪಾರ್ಕಿಂಗ್ ಮಾಡಬೇಕಾಗತ್ತೆ. ಅದಾದಮೇಲೆ ಸುಮಾರು 100ರಿಂದ 150 ಮೆಟ್ಟಿಲುಗಳನ್ನು ಹತ್ಕೊಂಡು ಬಂದರೆ ಬೆಟ್ಟದ ತುದಿಯಲ್ಲಿ ಸಿಗುತ್ತೆ ತಾಯಿ ಚಿಕ್ಕದೇವಮ್ಮನವರ ಬೆಟ್ಟದ ಸನ್ನಿಧಿ. ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ಆ ಗಂಟೆ ಶಬ್ದ, ಗಂಟೆ ನಾದಕ್ಕೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಸಿಗ್ತಾ ಇದೆ. ಹಾಗೆ ಬೆಟ್ಟದ ತುದಿಯಲ್ಲಿ ಇರೋದ್ರಿಂದ ತುಂಬ ತಣ್ಣಗಿದೆ ಈ ಒಂದು ದೇವಸ್ಥಾನದ ಒಂದು ಆವರಣ.
ಸನ್ನಿಧಿಯಲ್ಲಿ ಪ್ರಧಾನ ಅರ್ಚಕರು ಆದಂಥ ಮಹಾದೇವ ಸ್ವಾಮಿಯವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ, ಅವರು ತಾಯಿಯ ಒಂದು ವಿಶೇಷ ಮಹತ್ವಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ನಮಸ್ತೆ ಗುರುಗಳು. ನಮಸ್ತೆ. ಹೇಳಿ, ಈ ಒಂದು ತಾಯಿಯ ವಿಶೇಷತೆಯನ್ನು ಹಾಗೆ ಇದರಿಂದ ಇರುವಂಥ ಒಂದು ಪೌರಾಣಿಕ ಕಥೆಯನ್ನು. ಪೌರಾಣಿಕ ಹಿನ್ನೆಲೆ ಅಂತ ಹೇಳಿದ್ರೆ ಇದು ಬಂದು ಚಿಕ್ಕದೇವಮ್ಮನವ್ರ ಬೆಟ್ಟ ಅಂತ. ವಿಶೇಷವಾಗಿ ಚಿಕ್ಕದೇವಮ್ಮನವ್ರ ಮಹೇಶ್ವರಿ ರೂಪದಲ್ಲಿ ನಾವು ಆರಾಧನೆ ಮಾಡ್ತೀವಿ ಅಂದರೆ ದೇವಿಯನ್ನು. ಇದರ ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂದರೆ ಇದು ಮೂಲತಃ ಭೀಮೇಶ್ವರ ಬೆಟ್ಟ. ಅಲ್ಲಿ ನಾವು ಭೀಮೇಶ್ವರನ ಸಾನ್ನಿಧ್ಯಕ್ಕೋಸ್ಕರ ಅಲ್ಲಿ ಭೀಮೇಶ್ವರ ದೇವಸ್ಥಾನ ಪಕ್ಕದಲ್ಲಿದೆ, ಅಮ್ಮನವ್ರ ದೇವಸ್ಥಾನದ ಪಕ್ಕದಲ್ಲಿದೆ. ಇಲ್ಲಿ ಅಮ್ಮನವರು ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದು ನೆಲೆಗೊಳ್ಳುತ್ತಾರೆ. ಆದರೆ ನಮ್ಮ ಪೌರಾಣಿಕ ಏನಪ್ಪ ಅಂದರೆ ಕುಂದೂರು ಅಂತ ಒಂದು ಊರಿದೆ. ಅಲ್ಲಿ ಅದು ಕೊಂದೂರು, ಅಮ್ಮನವರು ಆ ರಾಕ್ಷಸನನ್ನು ಸಂಹಾರ ಮಾಡಿದಂಥ ಊರು. ಅಲ್ಲಿ ಅಮ್ಮನವರು ಇವತ್ತಿಗೂ ಅಲ್ಲಿ ನಾವು ಪ್ರತಿ ವರ್ಷ ಆ ಒಂದು ಸಂಹಾರ ಮಾಡಿದಂಥ ಪ್ರತೀತಿಗೆ ನಾವು ಜಾತ್ರೆಯನ್ನು ಮಾಡ್ತೇವೆ. ಒಂದು ರಾಕ್ಷಸನ ದೊಡ್ಡ ಚಿತ್ರ ಮಾಡಿ ಪೌರ್ಣಮಿ ಅಂದರೆ ಡಿಸೆಂಬರ್ ಅಥವಾ ಜನವರಿ ನಡುವೆ ಪೌರ್ಣಮಿ ದಿನ ಆರಿದ್ರಾ ನಕ್ಷತ್ರ ಬಂದಾಗ ಆ ಅಂಧಕಾಸುರ ಸಂಹಾರ ಅಂತ ಮಾಡ್ತೇವೆ, ಅಂಧಕಾಸುರ ವಧೆ ಅಂತೇಳಿ ನಾವು ಒಂದು ಜಾತ್ರೆಯನ್ನು ಮಾಡುತ್ತೇವೆ. ಆ ಜಾಗದಲ್ಲಿ ಅಮ್ಮನವರು ಆ ರಾಕ್ಷಸನನ್ನು ಸಂಹಾರ ಮಾಡಿ ಕಪಿಲಾ ನದಿಗೆ ಆ ಸ್ಥಳದಲ್ಲಿ ಮಾಡಿ ಕಪಿಲಾ ನದಿಯಲ್ಲಿ ಆ ಮೈಲಿಗೆಯನ್ನು ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡಿ ಅಮ್ಮನವ್ರಿಗೆ ವಿಜಯ ಆಗುತ್ತೆ. ಆಗ ಆ ವಿಜಯೋತ್ಸವನ ಈ ಕ್ಷೇತ್ರದಲ್ಲಿ ಬಂದು ಆಚರಿಸ್ತಾರೆ ಭೀಮೇಶ್ವರ ಬೆಟ್ಟದಲ್ಲಿ. ಅಂದಿನಿಂದ ಇದು ಚಿಕ್ಕದೇವಮ್ಮನವ್ರ ಬೆಟ್ಟವಾಗಿ ಪರಿವರ್ತನೆ ಆಗುತ್ತೆ. ಆ ಏನು ಆಲೂಗಡ ಅಂತ ಏನು ಕಪಿಲಾ ನದಿ ಮಧ್ಯಭಾಗದಲ್ಲಿ ಆಲೂಗಡ ಅಂತ ನಾವು ಇವತ್ತು ಗುರುತಿಸ್ತೀವಿ, ಅಲ್ಲೇನಾಗಿದೆ ಆ ಮಧ್ಯಭಾಗದಲ್ಲಿ ಪ್ರತಿ ವರ್ಷ ನಾವು ಚಾಂದ್ರಮಾನ ಯುಗಾದಿ ದಿನ ಅಮ್ಮನವ್ರ ಉತ್ಸವ ಮೂರ್ತಿಯನ್ನು ಇಟ್ಟಲ್ಲಿ ಜಾತ್ರೆ ಮಾಡ್ತೇವೆ. ಏನಕ್ಕಪ್ಪ ಅಂದರೆ ಅಮ್ಮನವರು ಆ ಸ್ಥಳದಲ್ಲಿ ಆ ಮೈಲಿಗೆಯನ್ನು ವಿಸರ್ಜನೆ ಮಾಡಿದಂಥ ಒಂದು ಪ್ರತೀತಿ ಏನು ಪೌರಾಣಿಕ ನಂಬಿಕೆ, ನಮ್ಮೆಲ್ಲರ ನಂಬಿಕೆ ಇದೆ, ಅದರಂತೆ ಮಾಡುತ್ತೇವೆ. ವಿಶೇಷವಾಗಿ ಇದು 16ನೇ ಶತಮಾನದಲ್ಲಿ ಒಂದೊಮ್ಮೆ ಜೀರ್ಣೋದ್ಧಾರ ಆಗಿರೋದ್ರ ಬಗ್ಗೆ ದಾಖಲೆಗಳಿದೆ. ಇಲ್ಲಿ ವಿಶೇಷವಾಗಿ ನಾವು ಅಲ್ಲಿ ನೋಡ್ಬೋದು ಸಪ್ತಮಾತೆಯರು ಇರ್ತಕ್ಕಂಥದ್ದು. ನಾವು ಚಿಕ್ಕದೇವಮ್ಮನವ್ರ ಬೆಟ್ಟ ಅಂತ ಹೇಳ್ತೇವೆ, ಅದರಲ್ಲಿ ವಿಶೇಷವಾಗಿ ಸಪ್ತಮಾತೆಯರ ಏಕಶಿಲಾ ವಿಗ್ರಹ ಇದೆ ಕೆಳಗಡೆ. ಅಲ್ಲೇನಪ್ಪ ಅಂತಂದರೆ ಆ ವಿಜಯೋತ್ಸವವನ್ನು ಅಮ್ಮನವರು ತಾವಷ್ಟೇ ಆಚರಿಸಲ್ಲ, ತನ್ನ ಬಳಗದವರೊಡಗೂಡಿ ಆಚರಣೆ ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಶೇಷ. ಇಲ್ಲಿನ ಭಕ್ತರು ಹಾಗೆ ಅಮ್ಮನವ್ರನ್ನ ಪೂಜೆ ಮಾಡಲಿಕ್ಕೋಸ್ಕರ ಮೊದಲನೇದಾಗಿ ಬರ್ತಾರೆ. ಬಂದು ಅವ್ರ ಇಷ್ಟಾರ್ಥಗಳನ್ನು ನೆರವೇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಈ ಕ್ಷೇತ್ರದಲ್ಲಿ. ಅದೆಲ್ಲ ಆದಾಗ ಏನು ಮಾಡ್ತಾರೆ, ನೆಕ್ಸ್ಟು ಮತ್ತೆ ಬರಬೇಕಾದ್ರೆ ಅವರು ತಮ್ಮ ಬಳಗದವರನ್ನ ಇಲ್ಲಿ ಕರ್ಕೊಬಂದು ಪೂಜೆ ಮಾಡಿ ಕೆಳಗಡೆ ಹಬ್ಬ ಮಾಡೋ ಅಂಥ ಒಂದು ಪ್ರತೀತಿ ಇದೆ ಇಲ್ಲಿ, ಆ ಒಂದು ಸಂಪ್ರದಾಯ ಇದೆ. ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅಮ್ಮನವ್ರು ಹೇಗೆ ಮಾಡಿದ್ರು ಅವ್ರ ಬಳಗದವ್ರು ಒಡಗೂಡಿ ಹಾಗೆ ಇಲ್ಲ ಅಮ್ಮನವ್ರ ಭಕ್ತರು ಹಾಗೆ ಒಂದು ಪೂಜೆ ಮಾಡ್ತಕ್ಕಂಥದ್ದು ಈ ಕ್ಷೇತ್ರದ ಮಹಿಮೆ. ಇಲ್ಲಿ ಪ್ರತಿ ಭಾನುವಾರ, ಮಂಗಳವಾರ, ಶುಕ್ರವಾರಗಳಲ್ಲಿ ವಿಶೇಷವಾಗಿರುತ್ತೆ. ಪ್ರತಿದಿನ ಅಮಾವಾಸ್ಯೆಗಳಲ್ಲಿ, ಪೌರ್ಣಮಿಗಳಲ್ಲಿ ಪ್ರತಿದಿನ ಅಮ್ಮನವ್ರಿಗೆ ವಿಶೇಷವಾಗಿ ಪೂಜೆಗಳಾಗುತ್ತೆ. ವಾರ್ಷಿಕವಾಗಿ ಎರಡು ಸಾರಿ ಜಾತ್ರೆ ಆಗುತ್ತೆ. ಕೋವಿಡ್ 2 ವರ್ಷಗಳಿಂದ ನಾವು ಮಾಡೋಕ್ಕಾಗ್ತಾ ಇಲ್ಲ ವಿಜೃಂಭಣೆಯಿಂದ. ಇನ್ನು ಈ ತಾಯಿ ಬಂದು ಚಾಮುಂಡೇಶ್ವರಿಯ ತಂಗಿ ಅನ್ನುವಂಥ ಒಂದು ಪ್ರತೀತಿ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳು? ಹೌದು, ಈಗ ನಾವೇನು ಹೇಳಿದ್ವಿ, ಸಪ್ತಮಾತೆಯರು ಹೇಳಿದ್ವಲ್ಲ, ಬ್ರಾಹ್ಮಿ, ಮಹೇಶ್ವರಿ, ವೈಷ್ಣವಿ, ವಾರಾಯಿ, ಕೌಮಾರಿ, ಇಂದ್ರಾಣಿ, ಚಾಮುಂಡಿ ಅಂತ ನಾವು 7 ಜನ ಏನು ಹೇಳ್ತೀವಿ. ಅದರಲ್ಲಿ ಚಾಮುಂಡೇಶ್ವರಿ ತಂಗಿಯಲ್ಲಿ ಚಿಕ್ಕದೇವಮ್ಮನವರು ಒಬ್ಬರು, ಅಂದರೆ ಮಹೇಶ್ವರಿ ರೂಪದಲ್ಲಿ ಅಮ್ಮನವ್ರು ಚಿಕ್ಕದೇವಮ್ಮ ಅಂತ ಹೇಳ್ತೀವಿ ನಾವು, ಆಯಿತಾ. ನಮ್ಮ ಜಾನಪದವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಮ್ಮನವರನ್ನು ನಾವು ಆಗಮಶಾಸ್ತ್ರದಲ್ಲಿ ಮಹೇಶ್ವರಿ ರೂಪದಲ್ಲಿ ಪೂಜೆ ಮಾಡಿದ್ರು. ನಮ್ಮ ಭಕ್ತರ ಭಾವನೆಯಲ್ಲಿ ಚಿಕ್ಕದೇವಮ್ಮ ಅಂತ ಹೇಳ್ತೀವಿ. ಚಾಮುಂಡೇಶ್ವರಿ 7 ಜನ ಹೇಳಿದ್ವಲ್ಲ, ಅದರಲ್ಲಿ ಚಿಕ್ಕದೇವಮ್ಮನವರು ಒಬ್ಬರು. ಹಾಗಾಗಿ ಚಿಕ್ಕದೇವಮ್ಮನವರು ಚಾಮುಂಡೇಶ್ವರಿಯವರ ತಂಗಿ. ಹಾಗಾಗಿ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಹಬ್ಬಗಳು ವಿಶೇಷವಾಗುತ್ತೆ. ನವರಾತ್ರಿಯಲ್ಲೂ ಸಹ ಏನು ನಮ್ಮ ಅಲ್ಲಿ ಏನು ಮಾಡ್ತಾರೆ ಅದೇ ಥರ ಬನ್ನಿ ಮಂಟಪ ನಾವು 9 ದಿನಗಳ ಪೂಜೆ ಆಗುತ್ತೆ. ವಿಶೇಷವಾಗಿ ದಶಮಿ ದಿನ ಉತ್ಸವಾದಿಗಳು, ಸಮ್ಮಿ ಪೂಜೆ ಎಲ್ಲ ಪ್ರತಿಯೊಂದು ಏನು ಆಗಬೇಕೋ ಅದೆಲ್ಲವೂ ಇಲ್ಲಿ ನಡೆಯುತ್ತೆ. ವಿಶೇಷವಾಗಿ ಶ್ರಾವಣ ಮಾಸ ಇದರಲ್ಲಿ ಯಾವುದರಲ್ಲಿ ವಿಜಯದಶಮಿನಲ್ಲಿ ದಸರಾ ಆಚರಣೆಯನ್ನು ನಾವು ಇಲ್ಲಿ ನಮ್ಮೆಲ್ಲ ಭಕ್ತರೆಲ್ಲ ಈ ಭಾಗದಲ್ಲೆಲ್ಲ ವಿಶೇಷವಾಗಿ ಆಚರಣೆ ಮಾಡ್ತೇವೆ. ವಾರ್ಷಿಕವಾಗಿ 2 ಸಾರಿ ಜಾತ್ರೆ ಮಾಡ್ತೇವೆ. ಎಲ್ಲ ವಿಶೇಷವಾಗಿ ನಡೀತೆ. ಪ್ರತಿ ಭಾನುವಾರ, ಮಂಗಳವಾರ ತುಂಬಾ ಭಕ್ತರು ಬರ್ತಾರೆ. ಅವರಾದ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ ಅಮ್ಮನವ್ರನ್ನ. ಅವರಾದ ತಾರಕೆಗಳನ್ನು ಮಾಡ್ಕೊಂಡು ವಿಶೇಷವಾಗಿ ಅಮ್ಮನಿಗೆ ವಿಶೇಷ ಏನಪ್ಪ ಅಂದರೆ ಅಭಿಷೇಕ ಮಾಡಿಸಿ ಅಲಂಕಾರ ಮಾಡಿಸ್ತಕ್ಕಂಥದ್ದು ಈ ಕ್ಷೇತ್ರದ ವಿಷಯ. ಅದಲ್ಲದೆ ಜೊತೆಗೆ ಹಬ್ಬ ಮಾಡೋಂಥದ್ದು ಅವರ ಸಂಪ್ರದಾಯದಂತೆ ಹಬ್ಬ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ಅನುಚಾನವಾಗಿ ನಡ್ಕೊಂಬರ್ತಾ. ಇದು ತುಂಬ ಹಿಂದೆ ಚಿಕ್ಕದಾದಂಥ ಒಂದು ದೇವಸ್ಥಾನ ಇತ್ತು ಇಲ್ಲಿ. ಇದನ್ನು 2011ರಲ್ಲಿ ಒಂದು ಸಂಕಲ್ಪ ಏನಪ್ಪ ಅಂದರೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕಿತ್ತು ಒಂದು ಸಂಕಲ್ಪವನ್ನು ಮಾಡಿ ನಮ್ಮೆಲ್ಲ ಸ್ಥಳೀಯರೆಲ್ಲರೂ ಸೇರಿ ಇದು ತುಂಬ ಚಿಕ್ಕದಾದ ಒಂದು ಇಬ್ಬರು ಬಂದು ಪೂಜೆ ಮಾಡುವಾಗಂತ ಅಷ್ಟೇ ಚಿಕ್ಕದಾದ ದೇವಸ್ಥಾನ ಇತ್ತು. ಇದನ್ನ 2011ರಲ್ಲಿ ಇದನ್ನ ನಾವು ಸಂಕಲ್ಪ ಮಾಡಿ ಜೀರ್ಣೋದ್ಧಾರ ಮಾಡಲಿಕ್ಕೆ 2016ಕ್ಕೆ ಇದನ್ನ ಪುನರ್ ಪ್ರತಿಷ್ಠಾಪನೆಯನ್ನು ನಾವು ಮಾಡ್ತೇವೆ. ಇಲ್ಲಿ ಅಂದಿನಿಂದ ಅನುಚಾನವಾಗಿ ನಡ್ಕೊಂಡು ಏನು ಬರ್ತಿತ್ತು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಕ್ಷೇತ್ರಕ್ಕೆ ಭೀಮೇಶ್ವರನಿಗೆ ನಾವು ಮೊದಲನೇ ಪೂಜೆಯನ್ನು ಕೊಡ್ತೀವಿ. ಕ್ಷೇತ್ರಾಧೀಶ್ವರ ಬಂದು ಈ ಕ್ಷೇತ್ರಕ್ಕೆ ಭೀಮೇಶ್ವರರೇ. ನಾವು ಮೊದಲನೇ ಪೂಜೆನ ಅಲ್ಲೇ ಸಲ್ಲಿಸ್ತಕ್ಕಂಥದ್ದು. ತದನಂತರದಲ್ಲಿ ಅಮ್ಮನವ್ರಿಗೆ ಸಲ್ಲಿಸ್ತೀವಿ. ಬಟ್ ಭಕ್ತರೇನಪ್ಪ ಅಂತಂದರೆ ಎಲ್ಲ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳಿಕ್ಕೆ ಅಮ್ಮನವ್ರ ಹತ್ರ ಬರ್ತಾರೆ. ಈಗ ಇದು ಚಿಕ್ಕದೇವಮ್ಮನವ್ರ ಬೆಟ್ಟವಾಗಿ ಇದೆ.
ಕೇಳಿದ್ರಲ್ಲ ಗುರುಗಳು ನಮಗೆ ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೊಟ್ಟರು. ಏನು ಚಿಕ್ಕದೇವಮ್ಮ ಈ ಒಂದು ಬೆಟ್ಟದಲ್ಲಿ ಬಂದು ಯಾವ ರೀತಿ ನೆಲೆಸ್ತಾಳೆ, ಹಾಗೆ ಯಾವ ರೀತಿ ಅಸುರರನ್ನು ಸಂಹಾರ ಮಾಡ್ತಾಳೆ, ಇನ್ನು ಭೀಮೇಶ್ವರನ ಬೆಟ್ಟ ಯಾವ ರೀತಿ ಇದು ಚಿಕ್ಕದೇವಮ್ಮನ ಬೆಟ್ಟವಾಗಿ ಜನರಿಗೆ ಅನುಗ್ರಹವನ್ನು ನೀಡುವಂಥ ಶಕ್ತಿ ತಾಯಿ ಇವಳಾಗ್ತಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಗುರುಗಳಿಗೆ ನಮಸ್ಕಾರ. ತುಂಬ ಒಳ್ಳೆಯದಾಗಿದೆ. ತುಂಬ ಸಲ ಬಂದಿದ್ದೀವಿ. ತಾಯಿ ಒಳ್ಳೇದು ಮಾಡಿದ್ದಾರೆ. ಮನೆ ಬಗ್ಗೆ ಮತ್ತು ನಮ್ಮ ಕುಟುಂಬದ ಬಗ್ಗೆ ಮತ್ತು ನಮ್ಮ ಇರ್ತದಲ್ಲ ಲವ್ ಇರೋದು ಅದ್ರ ಬಗ್ಗೆ ಎಲ್ಲ ಬೇಡ್ಕೊಂಡಿದ್ನು. ಒಳ್ಳೇದಾಗಿದೆ ಮೇಡಮ್. ಏನು ನಂಬಿಕೆ ಒಳ್ಳೇದು ಮಾಡಿದ್ದಾರೆ. ಅದನ್ನ ತಾಯಿ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಅದೇ ಥರ ಒಳ್ಳೇದು ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಇನ್ನೂ ಮುಂದೆನೂ ಬರ್ತೀವಿ ಮೇಡಮ್ ಬೆಟ್ಟಕ್ಕೆ. ಚಿಕ್ಕದಿಂದಲೂ ಬರ್ತಾಯಿದ್ವಿ. ಇಲ್ಲೇ ಪಕ್ಕದಲ್ಲೇ ಊರಿರೋದು ನಮ್ಮದು ಎಜುಕೇಷನ್ ಆಗಲಿ ಏನೇ ಆಗಲಿ ಮನೆ ಕೇಳ್ಕಂದ್ರೆ ಎಲ್ಲ ಇದಾಯ್ತದೆ. ಎಜುಕೇಷನ್ ಒಳ್ಳೆ ರ್ಯಾಂಕ್ ಬರ್ತದೆ, ಎಲ್ಲ ಬರ್ತದೆ ಕೇಳ್ಕೊಂಡ್ರೆ. ಭಾನುವಾರ, ಮಂಗಳವಾರ, ಶುಕ್ರವಾರ ವಿಶೇಷವಾದಂಥ ಪೂಜೆಗೆ ಸಾಕಷ್ಟು ಜನ ಭಕ್ತಾದಿಗಳು ಆಗಮಿಸ್ತಾರೆ. ಈಗ ಭಕ್ತಾದಿಗಳು ನಮ್ಮೊಟ್ಟಿಗಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಶಾಲಿನಿ. ಎಲ್ಲಿಂದ ಬಂದಿರೋದು? ನಂಜನಗೂಡು ತಾಲೂಕು ಉಳಿಮೂವಿಂದ ಬಂದಿರೋದು. ಸರ್ ಹೇಳಿ, ಎಷ್ಟು ವರ್ಷದಿಂದ ತಾಯಿಯ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದೀರಾ? ಮೇಡಮ್ ನಾವು ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ ಮೇಡಮ್ ದೇವ್ರ ದರ್ಶನ ಮಾಡೋಕ್ಕೆ. ಮ್ಯಾಕ್ಸಿಮಮ್ 7 ತಿಂಗಳಿಗೆ ಒಂದು ಬಾರಿ ಬಂದೇ ಬರ್ತೀನಿ ದೇವಸ್ಥಾನಕ್ಕೆ. ಮೇಡಮ್ ಹೇಳಿ, ನೀವು ತಾಯಿಯಲ್ಲಿ ಏನಾದರೂ ಮೊರೆ ಹೊಕ್ಕಿ ಅದು ನಡೆದಿದೆ ಅಂತ ಅನ್ಸುತ್ತಾ? ಯಾವುದು ನೆರವೇರಿದೆ? ನಮಗೆ ಮಗು ತೀರೋಗಿತ್ತು, ಇನ್ನು ಹಿಂಗಾಯಿತು ಅಂತ ಬಂದಾಗ ಮತ್ತೆ ಇನ್ನೂ ಒಂದು ಮಗು ಆಯಿತು. ಏನು ಇಲ್ಲ, ಚೆನ್ನಾಗಿದ್ದೀನಿ. ಸೊ ಸರ್, ನೀವೇನು ಹೇಳ್ತೀರಾ ಈ ಶಕ್ತಿ ಮಾತೆಯ ಬಗ್ಗೆ? ಮೇಡಮ್ ನಾನು ಅಂದ್ಕೊಂಡಿದ್ದದ್ದು ಎಲ್ಲ ತಾಯಿ ಕೊಟ್ಟಿದ್ದಾಳೆ. ಅದು ನನಗೆ ಕರುಣಿಸಿದೆ. ಆ ತಾಯಿ ಮೇಲೆ ನಾನು ಇನ್ನೂ ಮೊರೆ ಹೋಗ್ತೀನಿ. ನಾನು ಇನ್ನೂ ಹೆಚ್ಚು ಪಡ್ಕೊಳ್ತೀನಿ ಮೇಡಮ್. ಇದು ತಾಯಿಯ ಮಹಾತ್ಮೆ. ದೇವಸ್ಥಾನದಲ್ಲಿ ಪೂಜೆಯಾದ ನಂತರ ಹೊರಾಂಗಣಕ್ಕೆ ನಾವು ಬಂದರೆ ನಿಜವಾಗ್ಲೂ ಇಲ್ಲಿ ನಾವು ಪ್ರಕೃತಿಯನ್ನು ಸವಿಬೋದು. ಯಾಕೆಂದರೆ ಸುತ್ತಲೂ ದಟ್ಟಣೆಯ ಕಾಡನ್ನು ನೋಡ್ತಾ ಹೋಗ್ಬೋದು. ಎಲ್ಲ ಕಡೆ ಹಸಿರು. ಹಾಗೆ ಇಲ್ಲಿಂದ ನೋಡ್ತಾ ಇದ್ರೆ ನಮಗೆ ಕಬಿನಿ ಬ್ಯಾಕ್ ವಾಟರ್ನ ಒಂದು ಜಾಗವೂ ಕಾಣುತ್ತೆ. ಆಲ್ಮೋಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಅಂತ ಅನಿಸುತ್ತೆ. ಇದರ ಜೊತೆಗೆ ಒಂದು ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ಬರುವಂಥ ಸಾಕಷ್ಟು ಪ್ರವಾಸಿಗರು ಸವಿತಾರೆ. ಯಾಕೆಂದರೆ ಒಳಗಡೆ ನಮಗೆ ಒಂದು ದೈವಿಕ ಕಳೆ ಇರುವಂಥ ಒಂದು ವಾತಾವರಣ ಸೃಷ್ಟಿಯಾದರೆ, ಇನ್ನು ಹೊರಗಡೆ ಬಂದಿದ ತಕ್ಷಣ ಈ ಒಂದು ನೇಚರ್ನ ನೋಡೋದು ಮತ್ತೊಂದು ಥರ ವಿಶೇಷತೆಯನ್ನು ತಂದುಕೊಡುತ್ತೆ ಇಲ್ಲಿಯ ಪ್ರವಾಸಿಗರಿಗೆ ಅಂತ ಹೇಳ್ಬೋದು. ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿದೆ ದ ವ್ಯೂ. ಬೆಟ್ಟದ ಸೌಂದರ್ಯವನ್ನು ಸವಿತಾ ಈ ಬೆಟ್ಟದ ಬಗ್ಗೆ ಹೇಳೋದಾದರೆ ಇದನ್ನು ಭೀಮೇಶ್ವರನ ಬೆಟ್ಟ ಅಂತ ಕರೆಯಲ್ಪಡುತ್ತೆ.
ತಾಯಿ ಚಿಕ್ಕದೇವಮ್ಮನವರು ಇಲ್ಲಿ ಬಂದು ನೆಲೆಸಿದ ನಂತರ ಜನರ ಬಾಯಿಂದ ಬಾಯಿಗೆ ಇದು ಚಿಕ್ಕದೇವಮ್ಮನ ಬೆಟ್ಟವಾಯಿತು. ಮೊದಲಿಗೆ ತಾಯಿಯ ಪೂಜೆಗೆ ಮುಂಚೆ ಭೀಮೇಶ್ವರನ ಪೂಜೆಯನ್ನ ಮಾಡಿ ತದನಂತರ ತಾಯಿಗೆ ಪೂಜೆಯನ್ನ ಸಲ್ಲಿಸುವುದು ಇಲ್ಲಿ ಪ್ರತೀತಿ. ಹಾಗಾದ್ರೆ ಭೀಮೇಶ್ವರನ ದೇವಸ್ಥಾನ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಭೀಮೇಶ್ವರನ ಬೆಟ್ಟ ಯಾವ ರೀತಿ ಚಿಕ್ಕದೇವಮ್ಮನ ಬೆಟ್ಟವಾಯಿತು, ಹಾಗೆ ಕಾಡಿನ ಸುತ್ತಲೂ ಬೆಟ್ಟದ ಮೇಲೆ ಇರುವಂತಹ ಈ ಒಂದು ತಾಯಿಯ ಒಂದು ವೈಶಿಷ್ಟ್ಯತೆ ಹಾಗೆ ಶಕ್ತಿ, ಇದರ ಒಂದು ಪೌರಾಣಿಕ ಕಥೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡ್ವಿ. ಹಾಗೆ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿಗೆ ಬಂದರೆ ಈ ಒಂದು ದೇವರ ದರ್ಶನವನ್ನ ಮಿಸ್ ಮಾಡದೆ ಮಾಡಿ. ಇದರ ಸುತ್ತಮುತ್ತಲೂ ಸಾಕಷ್ಟು ಪ್ರೇಕ್ಷಣಿಕ ಸ್ಥಳಗಳು ಇರೋದ್ರಿಂದ ನೀವು ದೇವರ ದರ್ಶನವನ್ನ ಮಾಡ್ತಾ ಸಾಕಷ್ಟು ಜಾಗಗಳನ್ನ ಕೂಡ ನೋಡ್ಕೊಂಡು ಹೋಗ್ಬೋದು. ಇವತ್ತಿನ ನಮ್ಮ ಈ ಒಂದು ಟ್ರಾವೆಲಿಂಗ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MCVJ Kousalya ಯೂಟ್ಯೂಬ್ ಚಾನಲ್. ಅಂಡ್ ದಿಸ್ ಇಸ್ MCVJ Kousalya signing off. Bye bye.